ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ರುಕು ಕಿಚನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಬಂದು ಮಟನ್ ಪೀಸ್ ವಿತ್ ಕೈಮಾ ಉಂಡೆ ಸಾಂಬಾರ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಕೈಮಾ ಸಾರು ತುಂಬ ಕಷ್ಟ ಅನ್ನೋರು ತುಂಬ ಈಸಿಯಾಗಿ ಒಂದೇ ಮಸಾಲೆಯಲ್ಲಿ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ನೋಡಿ, 2 ಈರುಳ್ಳಿ ತೊಗೊಂಡಿದ್ದೀನಿ ದೊಡ್ಡ ಸೈಜ್ದು, 1 ಆ್ಯಪಲ್ ಟೊಮೆಟೊ ತೊಗೊಂಡಿದ್ದೀನಿ, ಕೊತ್ತಂಬರಿ ಪುದೀನ 1 ಕೈ ಮುಷ್ಟಿಯಷ್ಟು ತೊಗೊಂಡಿದ್ದೀನಿ, 2 ಬೆಳ್ಳುಳ್ಳಿ 2 ಗೆಡ್ಡೆ, ಶುಂಠಿ ಅರ್ಧ ಇಂಚು, ತೆಂಗಿನಕಾಯಿ ತುರಿ ಅರ್ಧ ಹೋಳು, 2 ಸ್ಪೂನ್ ಉರ್ಗಡ್ಲೆ, ಲವಂಗ 4, ಚಕ್ಕೆ 1 ಟೇಬಲ್ ಸ್ಪೂನ್ ಗಸಗಸೆ, ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನ್ ಮಟನ್ ಸಾಂಬಾರ್ ಪೌಡರ್, 1 ಟೇಬಲ್ ಸ್ಪೂನ್ ಮೆಣಸು. ಇಷ್ಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ನಾನು ಅರ್ಧ kg ಮಟನ್, ಅರ್ಧ kg ಕೈಮಾ ತೊಗೊಂಡಿದ್ದೀನಿ. ಅವರು ಸ್ವಲ್ಪ ದಪ್ಪ ಹೊಡ್ಕೊಟ್ಟಿದ್ರು, ನನಗೆ ಪಾತ್ರೆಯಲ್ಲಿ ಬೇಯೋಲ್ಲ ಅಂತ ನಾನು ಸಣ್ಣ ಕತ್ತರಿಸ್ಕೊಂಡಿದ್ದೀನಿ. ಇದು ಅರ್ಧ kg ಕೈಮಾ, ಅರ್ಧ kg ಮಟನು, ಅರ್ಧ kg ಕೈಮಾ. ಅದರಲ್ಲಿ ನಾನು ಈಗ ಸಾಂಬಾರು ಮಾಡ್ತಾ ಇರೋದು. ಈಗ ನಾನು ಗಸಗಸೆ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಒಂದು 2 ಮಿನಿಟ್ಸ್ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ಘಮ್ ಅಂತ ಬರೋವರೆಗೂ ಅಷ್ಟೇ. ಇದರಲ್ಲೇನು ಅಷ್ಟೊಂದು ಅಂತ ಇಲ್ಲ. ಅದು ಫ್ಲೇವರ್ ಬಂದ ತಕ್ಷಣ ನೀವು ಆಫ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಈಗ ನಾನು 1.5 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು 2 ಈರುಳ್ಳಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. 2 ದಪ್ಪ ಸೈಜ್ದು ಈರುಳ್ಳಿ. ಇದು ಮಸಾಲೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ನಾನು. ಒಂದೇ ಮಸಾಲೆ ಗೈಸ್, ಇದು ಒಂದೇ ಮಸಾಲೆಯಲ್ಲಿ ನಾವು ಮಾಡ್ತಾ ಇರೋದು. ಕೈಮಾ ಉಂಡೆಗೂ ಕೂಡ ಸಾಂಬಾರ್ಗೂ ಕೂಡ ಎರಡಕ್ಕೂ ಒಂದೇ ಮಸಾಲೆ. ಈಗ ಶುಂಠಿ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ. ಶುಂಠಿ ನಾವು ಯಾವತ್ತೂ ಕಮ್ಮಿ ಹಾಕೋಬೇಕು, ಬೆಳ್ಳುಳ್ಳಿ ಜಾಸ್ತಿ ಹಾಕೋಬೇಕು. ಸಿಪ್ಪೆ ಸುಲಿದು ಹಾಕೊಳ್ಳಿ ಬೆಳ್ಳುಳ್ಳಿನ, ತುಂಬ ಚೆನ್ನಾಗಿರುತ್ತೆ ಅವಾಗ. ಬೆಳ್ಳುಳ್ಳಿ ನಾನ್ ವೆಜ್ ಸಾಂಬಾರಿಗೆ ಬೆಳ್ಳುಳ್ಳಿ ಜಾಸ್ತಿ ಇರಬೇಕು. ಈಗ ಸ್ವಲ್ಪ ಸಾಫ್ಟಾಗಿ ಫ್ರೈ ಆಗಿದೆ. ಈಗ ನಾನು ಟೊಮೆಟೊ ಹಾಕೋತಾ ಇದ್ದೀನಿ. ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿ. ಈಗ ನಾನು ಒಂದು ½ ಟೀ ಸ್ಪೂನ್ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಫ್ರೈ ಆದಮೇಲೆ ಕೊತ್ತಂಬರಿ ಪುದೀನ ಹಾಕೊತಾ ಇದ್ದೀನಿ. ಕೊತ್ತಂಬರಿ ಪುದೀನ ಕೂಡ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಸಾಕು, ತುಂಬ ಏನಿಲ್ಲ. ಎಲ್ಲನೂ ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕಷ್ಟೆ. ಈಗ ಅದು ಸಾಫ್ಟ್ ಆದಮೇಲೆ ನಾನು ಮಟನ್ ಸಾಂಬಾರ್ ಪೌಡರ್ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಮೆಣಸು, ಹುರ್ಗಡ್ಲೆ, ತೆಂಗಿನಕಾಯಿ ತುರಿ ಇಷ್ಟು ಹಾಕಿ ಲೋ ಫ್ಲೇಮ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಫುಲ್ ನೀಟಾಗಿ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡಿ ಸಾಕು. ತುಂಬ ಹೊತ್ತೇನು ಹುರಿಯೋದು ಬೇಕಾಗಿಲ್ಲ. ಇವೆಲ್ಲ ಹಾಕಿದ್ಮೇಲೆ ಈರುಳ್ಳಿ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ, ಕೊತ್ತಂಬರಿ ಪುದೀನ ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಹಸಿ ವಾಸನೆ ಹೋಗಬೇಕಷ್ಟೇ. ಇವೆಲ್ಲ ಹಾಕಿದ್ಮೇಲೆ 1 to 2 ಮಿನಿಟ್ಸ್ ಅಷ್ಟೇ ಹುರಿಬೇಕು ಲೋ ಫ್ಲೇಮಲ್ಲಿ. ಈಗ ಆಗಿದೆ, ನಾನು ಆಫ್ ಮಾಡಿಕೊಂಡು ಕಂಪ್ಲೀಟ್ ಕೂಲ್ ಆದಮೇಲೆ ನಾವು ಮಿಕ್ಸಿಗೆ ಹಾಕೋಬೇಕು. ಫುಲ್ ಈಗ ಕಂಪ್ಲೀಟ್ ಕೂಲ್ ಆದಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಈಗ ನಾನು ಡ್ರೈ ರೋಸ್ಟ್ ಮಾಡಿದ್ನಲ್ಲ ಗಸಗಸೆನ, ಅದನ್ನು ಹಾಕಿ ಚೆನ್ನಾಗಿ 70% ರುಬ್ಕೊಳ್ಳಿ. 70% ರುಬ್ಕೊಂಡು ನಾವು ಇದರಲ್ಲಿ 3 ಟೇಬಲ್ ಸ್ಪೂನ್ ಕೈಮಾ ಉಂಡೆಗೆ ಎತ್ತಿಟ್ಕೋಬೇಕು. 3 ಟೇಬಲ್ ಸ್ಪೂನ್ ಕೈಮಾ ಉಂಡೆಗೆ ಎತ್ತಿಟ್ಕೊಂಡಿದ್ದೀನಿ ನಾನು. ಆಮೇಲೆ ಇದನ್ನು ನಾವು ನುಣ್ಣಗೆ ರುಬ್ಕೊಂಬರ್ಬೇಕು. ಇದು ಸಾಂಬಾರಿಗೆ ನುಣ್ಣಗೆ ರುಬ್ಕೊಂಡಾದ್ಮೇಲೆ ಈಗ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಜಾಸ್ತಿ ಆಯಿಲ್ ಹಾಕ್ಕೊಳ್ಳೋಕೆ ಹೋಗಬೇಡಿ, ಮಟನೆಲ್ಲ ಆಯಿಲ್ ಬಿಡುತ್ತೆ. ಈಗ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡ್ಮೇಲೆ ಸ್ವಲ್ಪ ಈರುಳ್ಳಿ, ಒಂದು ಗೆಡ್ಡೆಲಿ ಅರ್ಧ ಈರುಳ್ಳಿ ಮತ್ತು ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಒಂದು ಫ್ಯೂ ಸೆಕೆಂಡ್ಸು. ಆಮೇಲೆ ಈಗ ಅರ್ಧ kg ಮಟನ್ ತೊಗೊಂಡಿದ್ದೆ, ಅದನ್ನು ನಾನು ಹಾಕ್ತಾಯಿದ್ದೀನಿ. ಮಟನ್ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ನಾವು ಕಲ್ಲುಪ್ಪು ಹಾಕ್ಕೋಬೇಕು. ಫಸ್ಟೇ ಕಲ್ಲುಪ್ಪು ಹಾಕ್ಕೋಬೇಡಿ. ಒಂದು 5 ನಿಮಿಷ ಫ್ರೈ ಆದಮೇಲೆ ನೀವು 1 ಟೇಬಲ್ ಸ್ಪೂನ್ ಕಲ್ಲುಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಅದು ಫುಲ್ ಡ್ರೈ ಆಗಬೇಕು ಮಟನಲ್ಲಿ, ಅಲ್ಲಿವರೆಗೂ ಫ್ರೈ ಮಾಡಿ. ಆಮೇಲೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಹಾಗೆ ಬಿಟ್ಬಿಡಿ. ಲೋ ಫ್ಲೇಮ್ ಇಟ್ಕೊಳ್ಳಿ, ಹೈ ಫ್ಲೇಮ್ ಇಟ್ಕೋಬೇಡಿ. ಈಗ ನೋಡಿ ಚೆನ್ನಾಗಿ ಮಸಾಲೆ ಎಲ್ಲ, ಉಪ್ಪು ಖಾರ ಎಲ್ಲ ಮಟನ್ಗೆ ಹಿಡಿದಿದೆ. ಈಗ ನಾವು ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಒಂದು 2 ಚೊಂಬಷ್ಟು ನೀರು ಹಾಕ್ಕೊಂಡಿದ್ದೀನಿ.
ನಾನೀಗ 1.5 ಚೊಂಬಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇನ್ನೊಂದು ಅರ್ಧ ಚೊಂಬು ನೋಡ್ಕೊಂಡು ಹಾಕೋತೀನಿ. ಮಿಕ್ಸ್ ಮಾಡಿ ಎಲ್ಲ ನೀರು ಗಟ್ಟಿ ಇದೆಯಾ, ಸಾಂಬಾರು ತೆಳು ಇದೆಯಾ ಅಂತ ನೋಡ್ಕೊಂಡು ಆ್ಯಡ್ ಮಾಡ್ಕೋತೀನಿ. ಫುಲ್ಲು ಈಗಲೇ ಹಾಕೊಂಡ್ಬಿಟ್ರೆ ತುಂಬ ತೆಳು ಆದರೂ ಚೆನ್ನಾಗಿರಲ್ಲ ಸಾರು. ಈ ಕೈಮಾ ಸಾರಿಗೆಲ್ಲ ಸ್ವಲ್ಪ ಸಾಂಬಾರು ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ. ತೀರಾ ಗಟ್ಟಿನೂ ಇಲ್ಲ, ತೀರಾ ತೆಳುನೂ ಇರಬಾರ್ದು, ಮೀಡಿಯಮಾಗಿ ಇರಬೇಕು. ಅದಕ್ಕೋಸ್ಕರ ನೋಡ್ಕೊಂಡು ಹಾಕ್ಕೊಳ್ಳಿ ನೀರನ್ನ. ಫಸ್ಟೇ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ನಾನು ಹಾಕ್ಕೊಂಡಿರೋದು ಬಿಸಿನೀರು, ತಣ್ಣೀರು ಕೂಡ ಹಾಕೋಬೋದು, ಬಿಸಿನೀರು ಹಾಕೋಬೋದು. ನಿಮಗೆ ಬೇಗ ಆಗಬೇಕಂದ್ರೆ ಬಿಸಿನೀರು ಹಾಕ್ಕೊಳ್ಳಿ, ಮಟನ್ ಬೇಗ ಬೇಯುತ್ತೆ. ಆಗಲ್ಲ ನಿಮ್ಗೆ ಪರವಾಗಿಲ್ಲ ನಿಧಾನಕ್ಕೆ ಬೇಕು ಅನ್ನೋರು ತಣ್ಣೀರು ಹಾಕೋಬೋದು, ಏನು ಪ್ರಾಬ್ಲಮ್ ಇಲ್ಲ ಯಾವುದಾದ್ರೂ. ಈಗ ನನಗೆ ಸ್ವಲ್ಪ ನೀರು ಇನ್ನೂ ಬೇಕನ್ನಿಸ್ತು, ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು 2 ಚೊಂಬು ಆಗೋಷ್ಟು ನೀರನ್ನ ನಾನು ಕಾಯಿಸಿಟ್ಕೊಂಡಿದ್ದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ತೆಳು ಗಟ್ಟಿ ನೋಡಿಕೊಂಡು ನಾವು ಇನ್ನೂ ನೀರನ್ನ ಆ್ಯಡ್ ಮಾಡ್ಕೋಬೋದು. ನನಗಿಷ್ಟೇ ಸಾಕು ಅನ್ನಿಸ್ತು. ಈಗ ನಾವು ಕೈಮಾ ಉಂಡೆಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇದಕ್ಕೇನಿಲ್ಲ, ಸಿಂಪಲ್ಲಾಗಿ 3 ಟೇಬಲ್ ಸ್ಪೂನ್ ಆಗಲೇ ತರಿಯಾಗಿ ರುಬ್ಬಿರೋ ಮಸಾಲೆನ ಇಟ್ಕೊಂಡಿದೆ ಅಲ್ವಾ, ಅದಕ್ಕೆ ನಾವು ಒಂದು ಸ್ವಲ್ಪ ಕೊತ್ತಂಬರಿ, ಅರ್ಧ ಟೀ ಸ್ಪೂನ್ ಸಾಲ್ಟು, ನೆಕ್ಸ್ಟು ಒಂದು ಸ್ವಲ್ಪ ಕೊತ್ತಂಬರಿ ಇಷ್ಟು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮೊಟ್ಟೆ ಎಲ್ಲ ನೀಟಾಗಿ ಬೈಂಡ್ ಆಗೋ ಥರ ಮಿಕ್ಸ್ ಮಾಡಿ ಈಗ ನಾವು ಕೈಮಾನ ಇದಕ್ಕೆ ಹಾಕಬೇಕು. ಇದಕ್ಕೆ ಹಾಕಿ ಪುಡಿ ಮಾಡಿಕೊಂಡು ಕೈಮಾ ಎಲ್ಲ ಚೆನ್ನಾಗಿ ಮಸಾಲೆನ ಇದಕ್ಕೆ ಬೈಂಡ್ ಮಾಡಬೇಕು. ಚೆನ್ನಾಗಿ ಬೈಂಡ್ ಆದಮೇಲೆ ಮಸಾಲೆನ ಈ ಮಿಕ್ಸಿಗೆ ಹಾಕ್ಕೊಂಡು ಜಾಸ್ತಿ ನುಣ್ಣಗೆ ರುಬ್ಬಕ್ಕೆ ಹೋಗಬೇಡಿ. ನನಗೆ ಸ್ವಲ್ಪ ನುಣ್ಣಗೆ ಬೇಕಾಗಿತ್ತು, ಅದಕ್ಕೋಸ್ಕರ ನಾನು ನುಣ್ಣಗೆ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ತರಿಯಾಗಿ ಮಾಡ್ಕೊಳ್ಳಿ. ದೊಡ್ಡವ್ರು ತಿನ್ನೋರಾದರೆ ಸ್ವಲ್ಪ ತರಿನೇ ಮಾಡ್ಕೊಳ್ಳಿ. ನಮ್ಮ ಮನೇಲಿ ಸ್ವಲ್ಪ ನನ್ನ ಮಗ ತಿನ್ನೋದ್ರಿಂದ ನಾನು ಸ್ವಲ್ಪ ನುಣ್ಣಗೆ ಮಾಡ್ಕೊಂಡಿದ್ದೀನಿ. ಅವನಿಗೆ ತರಿ ಸಿಕ್ಕಿದ್ರೆ ತಿನ್ನಲ್ಲ, ಉಗಿದ್ಬಿಡ್ತಾನೆ, ಅದಕ್ಕೋಸ್ಕರ ನಾನು ಸ್ವಲ್ಪ ನುಣ್ಣಗೆ ಮಾಡ್ಕೊಂಡಿದ್ದೀನಿ. ಈ ಥರ ನುಣ್ಣಗೆ ಮಾಡ್ಕೊಂಡ್ಮೇಲೆ ಪ್ಲೇಟ್ಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಈಗ ನಾವು ಒಂದು ಉಂಡೆ ಕಟ್ಕೊಂಡು ಮಳ್ತಿರೋ ಸಾಂಬಾರಿಗೆ ಬಿಟ್ಟು ನೋಡೋಣ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಸಾಂಬಾರನ್ನ, ಯಾವತ್ತೂ ಹೈ ಫ್ಲೇಮ್ ಹಾಕಿ ಉಂಡೆನ ಬಿಡಬೇಡಿ. ನೋಡಿ ಈಗ ನಾನು ಉಂಡೆ ಹಾಕಿದ್ದೆ ನೋಡಿ ಈಗ ಚೆನ್ನಾಗಿ ಬಂದಿದೆ, ಏನೂ ಆಗಿಲ್ಲ, ಒಡೆದೋಗಿಲ್ಲ. ನಾನು ಕೆಲವೊಬ್ರು ಅಂತಾರೆ ಹುರ್ಗಡ್ಲೆ ಹಾಕಲೇಬೇಕು ಇಲ್ಲಾಂದರೆ ಒಡೆದೋಗುತ್ತೆ ಕೈಮಾ ಉಂಡೆ ಅಂತ. ನಾನು ಹುರ್ಗಡ್ಲೆ ಹಾಕೇ ಇಲ್ಲ, ಕೈಮಾ ಉಂಡೆ ಏನೂ ಒಡೆದೋಗಿಲ್ಲ. ಮೊಟ್ಟೆ ಒಂದು ಹಾಕ್ಕೊಳ್ಳಿ ಸಾಕು, ಏನೂ ಆಗಲ್ಲ. ಮೊಟ್ಟೆ ಇಲ್ಲದೆ ಇದ್ದರೆ ಹುರ್ಗಡ್ಲೆ ಆ್ಯಡ್ ಮಾಡ್ಕೊಳ್ಳಿ. 2ರಲ್ಲಿ ಒಂದು ಆಪ್ಷನ್ ಇಟ್ಕೊಳ್ಳಿ, ಏನೂ ಒಡೆದೋಗಲ್ಲ. ಆದಷ್ಟು ಮೊಟ್ಟೆಗೆ ಪ್ರಿಫರ್ ಕೊಡಿ, ಬೈಂಡ್ ಚೆನ್ನಾಗಾಗುತ್ತೆ. ನೋಡಿ ಈಗ ನಾನು ಎಲ್ಲ ಉಂಡೆನೂ ಕಟ್ಕೋತಾ ಇದ್ದೀನಿ. ಈಗ 1 by 1 ಉಂಡೆ ಎಲ್ಲ ನೀಟಾಗಿ ಕಟ್ಟಿಟ್ಕೊಂಡು ಸಾರು ಮಳ್ತಿದೆ, ಚೆನ್ನಾಗಿ ಮಳ್ಳಬೇಕು. ಮಳ್ಳಾದ್ಮೇಲೆ ಉಂಡೆ ಹಾಕಿ, ಹಸಿ ಮಸಾಲೆಗೆ ಉಂಡೆ ಹಾಕೋಕೆ ಹೋಗಬೇಡಿ. 10 ನಿಮಿಷ ಚೆನ್ನಾಗಿ ಕುದಿಸಿ ಆಮೇಲೆ ನಾವು ಉಂಡೆ ಎಲ್ಲ ನೀಟಾಗಿ ಕಟ್ಕೊಂಡು ಉಂಡೆನ ಬಿಡೋಣ. ಮಟನ್ ಪೀಸು ಕೈಮಾ ಉಂಡೆ 2 ಹಾಕ್ತಿರೋದ್ರಿಂದ ನಂಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬೇಯೋದಕ್ಕೆ. ಸಾರು ಮಳ್ಳಿದೆ ನೋಡಿ, ಎಣ್ಣೆ ಬಿಟ್ಟಿದೆ, ಮಸಾಲೆ ಎಲ್ಲ ನೀಟಾಗಿ ಮಳ್ಳಿದೆ. ಈಗ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ 1 by 1 ಉಂಡೆನ ಹಾಕೋತಾ ಇದ್ದೀನಿ. ಒಂದೊಂದ್ರ ಮೇಲೆ ಉಂಡೆ ಹಾಕಬೇಡಿ, ನೀಟಾಗಿ ಸರ್ಕಲ್ಲಾಗಿ ಹಾಕೊಂಬನ್ನಿ 1 by 1. ಆ ಉಂಡೆ ಮೇಲೆ ಇನ್ನೊಂದು ಉಂಡೆ ಹಾಕೋದು, ಹಂಗೆ ಮಾಡಿದಾಗ ಉಂಡೆ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಒಂದೊಂದೇ ಉಂಡೆ ಹಾಕ್ಕೊಂಡು ಬನ್ನಿ. ನೋಡಿ ಹಾಕ್ತಾ ಇದ್ದೀನಿ ನಾನು, ಇಲ್ಲೆಲ್ಲ ಒಂದೊಂದಾಗೆ ಲೈಟಾಗಿ ಬರ್ತಾ ಇದೆ. ಬರಲಿ, ನಾವು ಆವಾಗ ಕೈ ಆಡಬಾರ್ದು, ಸೌಟು ಹಾಕಬೇಡಿ, ಏನೂ ಮಿಕ್ಸ್ ಮಾಡಬೇಡಿ. ಹಾಗೆ ಬಿಟ್ಬಿಟ್ಟು ಒಂದು 5ರಿಂದ 10 ನಿಮಿಷ ಹಾಗೆ ಬಿಟ್ಬಿಡಿ, ಚೆನ್ನಾಗಿ ಬೆಂದು ಅದೇ ಮೇಲೆ ಬರುತ್ತೆ. ಈಗ ನಾನು ಪ್ಲೇಟ್ ಕ್ಲೋಸ್ ಮಾಡಿ ಬಿಡ್ತಾ ಇದ್ದೀನಿ. ಈಗ 10 ನಿಮಿಷ ಆದಮೇಲೆ ನೋಡಿ ಹೇಗೆ ಬಂದಿದೆ ಅಂತ. ನೋಡಿದ್ರಾ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮೇಲೆ ಉಂಡೆ. ಅದು ಲೋ ಫ್ಲೇಮಲ್ಲೇ ಇರಬೇಕು, ಹೈ ಫ್ಲೇಮ್ ಅಂತೂ ಕೊಡಲೇಬೇಡಿ. ನೋಡಿ ಈಗ ಉಂಡೆ ಎಲ್ಲ ನೀಟಾಗಿ ಬಂದಿದೆ, ನಾನು ಎತ್ತಿ ತೋರಿಸ್ತಾ ಇದ್ದೀನಿ, ಒಂದು ಬ್ರೇಕ್ ಆಗ್ತಿಲ್ಲ. ನೀಟಾಗಿ ತಿರುಗಿಸ್ಕೊಳ್ಳಿ ನಿಧಾನಕ್ಕೆ, ತುಂಬ ಜೋರಾಗಿ ಹಿಂಗೆ ಅನ್ನಕ್ಕೆ ಹೋಗಬೇಡಿ, ಮುರಿದೋಗ್ಬಿಡುತ್ತೆ. ಮಟನ್ನು ಕೂಡ ಇದೆಯಲ್ಲ, ಅದರಿಂದ ಸ್ವಲ್ಪ ನಿಧಾನಕ್ಕೆ ಹಿಂಗೆ ತಿರುಗಿಸ್ಕೊಂಡು ಮಿಕ್ಸ್ ಮಾಡಿ ಇನ್ನೊಂದು 10 ನಿಮಿಷ ಚೆನ್ನಾಗಿ ಬೇಯಿಸಿ. ಮಟನ್ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಈಗ ನಾನು ಪ್ಲೇಟ್ ಕ್ಲೋಸ್ ಮಾಡಿ ಇನ್ನೂ ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ಈಗ ನೋಡಿ ಚೆನ್ನಾಗಿ ಬೆಂದಿದೆ, ನೀಟಾಗಿ ಚೆನ್ನಾಗಿ ಕುದ್ದಿದೆ, ಎಲ್ಲ ಎಣ್ಣೆ ಎಲ್ಲ ಬಿಟ್ಟಿದೆ ನೋಡಿ. ನೀವೇನೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ, ಎಣ್ಣೆ ಬಿಟ್ಟಿದ್ರೆ. ಈಗ ನಮ್ಮ
ಮಟನ್ ಪೀಸ್ ವಿತ್ ಕೈಮಾ ಉಂಡೆ ಸಾಂಬಾರ್ ಸವಿಯಲು ಸಿದ್ಧ. ಒಂದೇ ಮಸಾಲೆಯಲ್ಲಿ ಹೇಗೆ ಕೈಮಾ ಉಂಡೆಗೂ ಕೂಡ ಸಾಂಬಾರಿಗೂ ಒಂದೇ ಮಸಾಲೆಯಲ್ಲಿ ಹೇಗೆ ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಮುಂಚೆ ಎಲ್ಲ ನಾವು ಕೈಮಾ ಉಂಡೆನ ಅದಕ್ಕೆ ಸಪ್ರೇಟ್ ಮಸಾಲೆ ಸಾಂಬಾರಿಗೆ ಸಪ್ರೇಟ್ ಮಸಾಲೆ ಮಾಡ್ಕೋತಾ ಇದ್ವಿ. ಈಗ ಈ ಥರ ಟ್ರೈ ಮಾಡಿ ಒಂದ್ಸತಿ ಒಂದೇ ಮಸಾಲೆಯಲ್ಲಿ ಎರಡಕ್ಕೂ ಆಗೋ ಥರ ಟ್ರೈ ಮಾಡಿದ್ರೆ ನಮ್ಗೆ ಕ್ವಿಕ್ಕಾಗೂ ಬೇಗನೂ ಆಗುತ್ತೆ. ತುಂಬ ಜಾಸ್ತಿ ಸಪ್ರೇಟಾಗಿ ಮಸಾಲೆ ರೆಡಿ ಮಾಡ್ಕೋಬೇಕು ಅನ್ನೋ ಕನ್ಫ್ಯೂಷನ್ ಇರಲ್ಲ, ಟೆನ್ಷನ್ನು ಇರಲ್ಲ. ಈ ರೆಸಿಪಿನ ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ರುಕ್ಕು ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚು ರೆಸಿಪಿಗಾಗಿ ರುಕ್ಕು ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.